ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಡೆನ್ ನೆಟ್ವರ್ಕ್. ನಾನು ಮಹರ್ತು ಡಾಕುಳಿಗಿ. ಮತ್ತೆ ಒಂದಿಷ್ಟು ಹೊಸ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಚಿಟಗುಪ್ಪದಲ್ಲಿ ಜರುಗಿದ ಗುರುಸ್ಪಂದನ ಕಾರ್ಯಕ್ರಮದಲ್ಲಿ ಪ್ರಾಥಮಿಕ ಶಾಲೆಯ ಶಿಕ್ಷಕರು ಹಾಗೂ ಮುಖ್ಯ ಗುರುಗಳು ಭಾಗಿ. ಶಿಕ್ಷಕರ ಬಾಕಿ ಉಳಿದ ಸಮಸ್ಯೆಗಳನ್ನು ಗುರುಸ್ಪಂದನ ಕಾರ್ಯಕ್ರಮದಲ್ಲಿ ಇತ್ಯರ್ಥಗೊಳಿಸಲಾಗುವುದು. ಬಿಇಒ ವೆಂಕಟೇಶ್ ಗುಡಾಳ್. ಬೆಳ್ಳಂಬೆಳಗ್ಗೆ ಬಸ್ ಘಟಕಕ್ಕೆ ಮುತ್ತಿಗೆ ಹಾಕಿ ವಿದ್ಯಾರ್ಥಿಗಳಿಂದ ಪ್ರತಿಭಟನೆ. ಅಧಿಕಾರಿಗಳ ವಿರುದ್ಧ ಘೋಷಣೆ ಕೂಗಿದ ಮಕ್ಕಳು. ಶಾಲಾ ಕಾಲೇಜುಗಳಿಗೆ ತೆರಳಲು ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದ ಮಕ್ಕಳು ತರಗತಿಗಳಿಂದ ವಂಚಿತರಾಗ್ತಾ ಇದ್ದಾರೆ ಎಂದು ಆಕ್ರೋಶ. ಸಿಟಿ ರೌಂಡ್ ಹೊಡೆದ ಬೀದರ್ ಡಿಸಿ ಅವರು ಜನರ ಸಮಸ್ಯೆಗಳನ್ನು ಖುದ್ದಾಗಿ ಆಲಿಸಿದ ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ. ಗುಂಪಾರಿಂಗ್ ರಸ್ತೆಯಿಂದ ಹಡಪದಪ್ಪಣ್ಣ ವೃತ್ತದವರೆಗೆ ಕಾಲ್ನಡಿಗೆಯಲ್ಲಿ ತೆರಳಿದ ಜಿಲ್ಲಾಧಿಕಾರಿಗಳು ಪರಿಶೀಲನೆ ಮತ್ತು ಸಮಸ್ಯೆ ಬಗೆಹರಿಸುವ ಆಶ್ವಾಸನೆ. ಚಿಟಗುಪ್ಪ ಪಟ್ಟಣದ ಸರ್ಕಾರಿ ಕನ್ಯಾ ಮಾದರಿ ಪ್ರಾಥಮಿಕ ಶಾಲೆಯಲ್ಲಿ ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಕಾರ್ಯಾಲಯ ಚಿಟಗುಪ್ಪ ಹಾಗೂ ಕರ್ನಾಟಕ ರಾಜ್ಯ ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘ ಚಿಟಗುಪ್ಪ ಇವರ ವತಿಯಿಂದ ಗುರುಸ್ಪಂದನ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ತಾಲೂಕಿನ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಗಳು, ಶಿಕ್ಷಕರು ಭಾಗವಹಿಸಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗುಡಾಳ್ ಅವರು ಮಕ್ಕಳ ಭವಿಷ್ಯವನ್ನು ರೂಪಿಸುವ ಶಿಕ್ಷಕರ ಸಮಸ್ಯೆಗಳಿಗೆ ಸ್ಪಂದನೆಯನ್ನ ಮಾಡಿ ಅವರ ಬಾಕಿ ಉಳಿದ ಕೆಲಸಗಳನ್ನು ಗುರುಸ್ಪಂದನ ಕಾರ್ಯಕ್ರಮದಲ್ಲಿ ಇತ್ಯರ್ಥಪಡಿಸಲಾಗುವುದು ಎಂದು ತಿಳಿಸಿದರು. ಶಿಕ್ಷಕರ ಒಂದು SR ಬುಕ್, ವೇತನ ರಜೆ, ಹಬ್ಬದ ಮುಂಗಡ ಸೇರಿದಂತೆ ಒಂದು ಕ್ಷೇತ್ರ ಶಿಕ್ಷಣ ಕಚೇರಿಯಲ್ಲಿ ಶಿಕ್ಷಕರ ಎಲ್ಲ ಕೆಲಸಗಳನ್ನು ತ್ವರಿತಗತಿಯಲ್ಲಿ ಪೂರ್ಣಗೊಳಿಸುವುದು ಗುರುತಿಸಿಕೊಂಡಿರ್ತಕ್ಕಂಥ ಒಂದು ಕಾರ್ಯಕ್ರಮದ ಮೂಲ ಉದ್ದೇಶವೇ ಈ ಕಾರ್ಯಕ್ರಮದ ಒಂದು ಉದ್ದೇಶವಾಗಿದೆ ಎನ್ನುವಂಥ ಮಾತನ್ನು ಕೂಡ ಗುಡಾಳ್ ಅವರು ಹೇಳಿದರು. ಕಾರ್ಯಕ್ರಮದ ಅಧ್ಯಕ್ಷ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ರಾಜಪ್ಪ ಜಮಾದಾರ್ ಮಾತನಾಡಿ, DCC ಬ್ಯಾಂಕ್ನಲ್ಲಿ ಖಾತೆ ಹೊಂದಿದ ಶಿಕ್ಷಕರ ಸಮಸ್ಯೆಯನ್ನು ಬಗೆಹರಿಸಿದ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗುಡಾಳ್ರನ್ನ ಅಭಿನಂದಿಸಿದರು. ಜಿಲ್ಲಾ ಪ್ರಾಥಮಿಕ ಶಾಲಾ ಸಂಘದ ಅಧ್ಯಕ್ಷ ರವೀಂದ್ರ ರೆಡ್ಡಿ ಮಾಲಿಪಾಟೀಲ್ ಮಾತನಾಡ್ತಾ ಶಿಕ್ಷಕರ ಸಮಸ್ಯೆಗಳಿಗೆ ತ್ವರಿತವಾಗಿ ಸ್ಪಂದಿಸುತ್ತಿರುವ ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ಗುಡಾಳ್ ಮತ್ತವರ ಕಚೇರಿ ಸಿಬ್ಬಂದಿಗಳಿಗೆ ಧನ್ಯವಾದಗಳನ್ನು ಅರ್ಪಣೆ ಮಾಡಿದರು. ಶಿಕ್ಷಕರ ಸಮಸ್ಯೆಗಳಿಗಾಗಿ ಶಿಕ್ಷಕರ ಸಂಘಗಳು ಹಗಲಿರುಳು ಶ್ರಮಿಸ್ತಾ ಇವೆ. ಸಮಸ್ಯೆಗಳಿದ್ದಲ್ಲಿ ತಮ್ಮನ್ನು ಸಂಪರ್ಕಿಸುವಂತೆ ಕೋರಿದರು. ಆರೋಗ್ಯ ಸಂಜೀವಿನಿ ಯೋಜನೆಯನ್ನು ಜಾರಿಗೊಳಿಸಿ ಶಿಕ್ಷಕರಿಗೆ ವಿತರಿಸುವಂತೆ ಕೋರಿದರು. ಸಂಪನ್ಮೂಲ ಅಧಿಕಾರಿ ಪ್ರೀತಮ್ ಸಿಂಗ್ ಜಾಧವ್, ಬಿಸಿಯೂಟ ಅಧಿಕಾರಿ ಕರುಣಾದೇವಿ, ಸಾವಿತ್ರಿಬಾಯಿ ಫುಲೆ ಶಿಕ್ಷಕಿಯರ ಸಂಘದ ಅಧ್ಯಕ್ಷೆ ಪ್ರಮೀಳಾ ರೆಡ್ಡಿ, ಹುಮ್ನಾಬಾದ್ ಸಂಘದ ಅಧ್ಯಕ್ಷ ಮುರುಗೇಂದ್ರ, ರಮೇಶ್ ಕ್ಯಾತ, ತಾತ್ಯರಾವ್ ಕಾಂಬಳೆ, ಮಾರುತಿ ಚನ್ಸೆಟ್ಟಿ, ಅಖಿಲ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು. ಗುರುಸ್ಪಂದನ ಉದ್ದೇಶ ಏನಂತಂದ್ರೆ ಶಿಕ್ಷಕರ ಸೇವೆ ಮಾಡಬೇಕು. ಯಾರು ಕಚೇರಿಗೆ ಅನ್ವೇಷಣೆ ಕೊಡಬಾರ್ದು. ಈಗ ಬಹಳ ಕಡಿಮೆ ಇದೆ. ಬಹುಶಃ ನಮ್ಮ ಆಫೀಸ್ನಲ್ಲಿ ಯಾರು ಶಿಕ್ಷಕರು ಬರಲ್ಲ. ಯಾರು ಬರ್ತಾರೆ? STC ಮೆಂಬರ್ ಬರ್ತಾರೆ. ಡಿಸಿಷನ್ ಕೊಡ್ರಿ ಅಂತ ಕೊಡೋದು. ಶಿಕ್ಷಕರು ನಮ್ಮಲ್ಲಿ ಬಹಳ 95% ಯಾರು ಶಿಕ್ಷಕರು ಬರಲೇ ಬರಲಿಲ್ಲ. ಬಹುಶಃ ನಾವು ಬಂದ ಶಿಕ್ಷಕರು ಯಾರು ಬರ್ದನಿಲ್ಲ. ಮೇಜರ್ ನಾವು ಇನ್ ಟೈಮ್ ಪಗಾರ ಬಜೆಟ್ ಬಂತ ಅವ್ರಿಗೆ 1-2 ತಾರೀಕು ಪಗಾರ ಮಾಡ್ತಿದ್ದೀವಲ್ಲ. ಮತ್ತೆ SSC ಅವೆಲ್ಲ ಸ್ವಲ್ಪ ಲೇಟ್ ಆಗ್ಬೋದು ಅಂದ್ರೆ ಬಜೆಟ್. ಬಹುಶಃ 2 ಶಿಕ್ಷಕರ ಪಗಾರ ನಾವು 30 ಮಾಡಿ ಮೊನ್ನೆ 29-30ಕ್ಕೆ ಬಂದ್ರೆ ಬಹಳ 2 ಗೌರ್ಮೆಂಟ್ ಎಲ್ಲ ಶಿಕ್ಷಕರಿಗೆ ವೇತನವನ್ನ ಬಹುಶಃ ನಾವು ಬಂದಲ್ಲಿ ಪಗಾರ ಅಂತೂ ಲೇಟ್ ಮಾಡಿಲ್ಲ. ಸರ್ಕಾರ ಬಜೆಟ್ ಇಮಿಡಿಯೇಟ್ ಮಾಡಿದ್ವಿ. ಹಾಗಾಗಿ ಅಂತಂದ್ರೆ ನಾವು ನಿಮ್ಮ EL ಹೋಗೋದು, EL ಎಲ್ಲ ಶಿಕ್ಷಕರಿಗೆ ಅರ್ಜಿ ಕೊಟ್ರಿ, EL ಮಾಡಿ. ಆಮೇಲೆ FA ಫೆಸ್ಟಿವಲ್ ಅಡ್ವಾನ್ಸ್ 25,000 ರೂಪಾಯಿ ಫೆಸ್ಟಿವಲ್ ಅಡ್ವಾನ್ಸ್ ನೀವು ಕೊಟ್ಟರೆ ಅರ್ಜಿ ಕೊಟ್ಟರೆ ಅದನ್ನು ಮಾಡಿ. ಯಾವ ಶಿಕ್ಷಕರನ್ನ ಅನ್ನೆಸೆಸರಿ ಕಚೇರಿ ತಿಳಿಸಿಲ್ಲ. ನೀವು FA ಮಾಡಿದ್ವಿ, EL ಎಲ್ಲ ಇರ್ತದೆ. ನೀವು ಚಿಂತನೆ ಮಾಡಬೇಕಲ್ಲ. ಹಾಗಾಗಿ ಆರಾಮಾಗಿ ಶಿಕ್ಷಕ ವೃತ್ತಿಯನ್ನ ಚೆನ್ನಾಗಿ ಮಾಡ್ಬೋದು. ತಾವು ಮಾಡ್ತೇವೆ ಅಂತ ಹೇಳ್ತಾ ಅಸೋಸಿಯೇಟ್ ಏನೇ ಸಮಸ್ಯೆ ನಿಮ್ಮಿದ್ರು ಕೂಡ ನಾವು 95% ಇತ್ಯರ್ಥ ಮಾಡ್ತೀವಿ. ಯಾವುದೇ ತುಂಬಾ ನಮ್ಮಿಂದ ಅಧಿಕಾರ ಮೇಲೆ ಬರಿಬೇಕಾದ್ರೆ DPIಗೆ ಸ್ಪಷ್ಟೀಕರಣ ಕೊಡ್ತೀವಿ ಅಂತ ಹೇಳ್ತಾ ಈ ದಿವಸ ಒಂದು ವಿಶೇಷ ಗುರುಗಳ ಸ್ಪಂದನೆ ಕೊಡಬೇಕು ನಮ್ಗೆ ಕೂಡ. ಯಾಕಂದ್ರೆ ನಾವು ಬಂದ ಕೂಡ ಗುರುಸ್ಪಂದನೆ ಮಾಡಿದ್ದೇವೆ. ಫಸ್ಟ್ ವರ್ಷ ಬಂದ ಕೂಡ ಸ್ಟಾರ್ಟ್ ಮಾಡಿದ್ದೇವೆ. ಯಾಕಂದ್ರೆ ಬೇರೆ BO ಮಾಡಿ ಬಂದಿಲ್ಲ. ಬಳ್ಳಾರಿ, ಕೊಪ್ಪಳ ಕಡೆ ರಾಯಚೂರು ಭಾಗದಲ್ಲಿ ನಾವು ಗುರುಸ್ಪಂದನ 2 ವರ್ಷ ಫಿಕ್ಸ್ ಮಾಡಿದ್ವಿ. ಯಾಕಂದ್ರೆ ಶಿಕ್ಷಕರು ಸರ್ವಿಸ್ ಮ್ಯಾಟರ್ನಲ್ಲಿ ಎಲ್ಲ ಒಂದು ಸೈ ಮಾಡ್ತಿಲ್ಲ. ಗುರುಸ್ಪಂದನಾಗಾದ್ರೆ ಇತ್ಯರ್ಥ ಆಗಿಬಿಡ್ತೀವಲ್ಲ. ಹಾಗಾಗಿ ಇದೊಂದು ಒಳ್ಳೆ ವಿನೂತನ ಕಾರ್ಯಕ್ರಮ. ಎಲ್ಲ ಶಿಕ್ಷಕರಿಗೆ ಒಳ್ಳೇದಾಗಲಿ ಅಂತ ಹೇಳ್ತಾ ತಾವೆಲ್ಲ ಒಳ್ಳೆ ಉತ್ಸಾಹದಿಂದ ನಮ್ಮ ಆರೋಗ್ಯವನ್ನು ಚೆನ್ನಾಗಿ ಕಾಪಾಡ್ರಿ. ನಮ್ಮ ಆರೋಗ್ಯ ಚೆನ್ನಾಗಿ ಕಾಪಾಡ್ರಿ. ಮಕ್ಕಳ ಕಲಿಕೆಗೆ ತಾವೆಲ್ಲ ಬದ್ಧತೆ. ನಮ್ಮೆಲ್ಲ ಉದ್ದೇಶ ಅಂದ್ರೆ ಮಕ್ಕಳ ಕಲಿಕೆ. ಮಕ್ಕಳಿದ್ರೆ ನೀವಿದ್ರೆ ನಾವಿದ್ದೀವಿ. ಹಾಗಾಗಿ ಆ ವಿದ್ಯಾರ್ಥಿಗಳ ಭವಿಷ್ಯದ ದೃಷ್ಟಿಕೊಂಡು ತಾವೆಲ್ಲ ಕೆಲಸ ಮಾಡ್ತಾ ಅಂತ ಹೇಳ್ತಾ ನಾನು ಮಾತನಾಡೋದು. ಜಯಂತಿ. ಔರಾದ್ನಲ್ಲಿ ಬೆಳಗಿನ ಒಂದು ಮೈ ಕೊರೆಯುವಂಥ ಚಳಿಯಲ್ಲಿ
ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಕಾರ್ಯಕರ್ತರು ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಸ್ ಘಟಕಕ್ಕೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆಯನ್ನು ನಡೆಸಿದರು. ಪಟ್ಟಣದ ಬಸ್ ಘಟಕಕ್ಕೆ ಬೆಳಗಿನ ಜಾವ 6 ಗಂಟೆಗೆ ಆಗಮಿಸಿದ ವಿದ್ಯಾರ್ಥಿಗಳು ಅಧಿಕಾರಿಗಳ ವಿರುದ್ಧ ಘೋಷಣೆಯನ್ನು ಕೂಗುವ ಮೂಲಕ ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಶಾಲಾ ಕಾಲೇಜುಗಳಿಗೆ ತೆರಳಲು ಸಮರ್ಪಕ ಬಸ್ ವ್ಯವಸ್ಥೆ ಇಲ್ಲದೆ ಮಕ್ಕಳು ತರಗತಿಗಳಿಂದ ವಂಚಿತರಾಗ್ತಾ ಇದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿದರು. ತಾಲೂಕಿನ ಬಹುತೇಕ ಬಸ್ ವ್ಯವಸ್ಥೆ ಇಲ್ಲದೆ ಮಕ್ಕಳು ಕಾಲ್ನಡಿಗೆಯಲ್ಲಿ ಬರ್ತಾರೆ, ಬಂದರೂ ಸಹ ಸರಿಯಾದ ಸಮಯಕ್ಕೆ ಬಸ್ ಸಿಗೋದಿಲ್ಲ. ವಿದ್ಯಾಭ್ಯಾಸವನ್ನು ಮಾಡಿ ಭವಿಷ್ಯ ರೂಪಿಸಿಕೊಳ್ಳುವ ವಿದ್ಯಾರ್ಥಿಗಳೇ ಬಸ್ ಸಂಚಾರದಲ್ಲಿಯೇ ಕಾಲ ಕಳೆಯುವಂತಾಗಿದೆ. ಶಾಲಾ ಕಾಲೇಜಿನ ಸಮಯಕ್ಕೆ ಸರಿಯಾಗಿ ಬಸ್ ಬರ್ತಾ ಇಲ್ಲ, ಶಾಲಾ ಕಾಲೇಜುಗಳಿಗೆ ಹೋಗೋಕ್ಕಾಗ್ತಾ ಇಲ್ಲ. ಸಮಯ ಪಾಲನೆಯನ್ನು ಮಾಡದೆ ಸಾರಿಗೆ ಅಧಿಕಾರಿಗಳು ಮಕ್ಕಳ ಭವಿಷ್ಯದ ಜೊತೆಗೆ ಚೆಲ್ಲಾಟವನ್ನು ಆಡ್ತಾ ಇದ್ದಾರೆ ಎಂದು ಆಕ್ರೋಶವನ್ನು ಹೊರಹಾಕಿದರು. ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಅವರ ಇಡೀ ಅಧಿಕಾರಿಗಳ ತಂಡದೊಂದಿಗೆ ಬೀದರ್ ನಗರದ ವಿವಿಧ ಬಡಾವಣೆಗಳಿಗೆ ಭೇಟಿಯನ್ನು ಕೊಟ್ಟು ಖುದ್ದು ಸಮಸ್ಯೆಯನ್ನು ಪರಿಶೀಲನೆ ಮಾಡಿ ಜನರ ಗೋಳನ್ನು ಆಲಿಸಿದ್ದಾರೆ. ನಗರದ ಹಡಪದಪ್ಪಣ್ಣ ವೃತ್ತದಿಂದ ಗುಂಪಾ ಸಿದ್ದಾರೂಢ ವೃತ್ತದವರೆಗಿನ ರಿಂಗ್ ರೋಡ್ ರಸ್ತೆ ಅತಿಕ್ರಮಣವಾಗಿದ್ದು ಅದನ್ನು ತೆರವುಗೊಳಿಸಿ ಸುಗಮ ವಾಹನ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕೆಂದು ವಿವಿಧ ಕಾಲೋನಿಯ ಜನರು ಜಿಲ್ಲಾಧಿಕಾರಿಗಳಿಗೆ ಭೇಟಿಯನ್ನು ಮಾಡಿ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ. ಕಾಲೋನಿಗಳಲ್ಲಿ ಮೂಲಸೌಕರ್ಯ ಕಲ್ಪಿಸಬೇಕೆಂದು ಆಗ್ರಹ ಮಾಡಿದ್ದಾರೆ. ಮನವಿಯನ್ನು ಸ್ವೀಕರಿಸಿ ಖುದ್ದು ಸ್ಥಳಕ್ಕೆ ಬಂದು ಪರಿಶೀಲಿಸುವುದಾಗಿ ಆಶ್ವಾಸನೆ ಕೊಟ್ಟಿದ್ದ ಜಿಲ್ಲಾಧಿಕಾರಿಗಳು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಗುಂಪಾ ರಿಂಗ್ ರಸ್ತೆಯಿಂದ ಹಡಪದಪ್ಪಣ್ಣ ವೃತ್ತದವರೆಗೆ ಸ್ವತಃ ಕಾಲ್ನಡಿಗೆ ಮೂಲಕವಾಗಿ ತೆರಳಿ ಅಲ್ಲಿ ಪರಿಶೀಲನೆಯನ್ನು ನಡೆಸುತ್ತಾರೆ. ಕಟ್ಟಡಗಳ ಮಾಲೀಕರೊಂದಿಗೆ ಸಭೆಯನ್ನು ನಡೆಸಿ ಏನು ಮಾಡಬಹುದು ಎಂಬುದರ ಬಗ್ಗೆ ವರದಿಯನ್ನು ಸಲ್ಲಿಸಬೇಕೆಂದು ಸ್ಥಳದಲ್ಲಿದ್ದ ವಿಭಾಗಾಧಿಕಾರಿಗಳು ಆಗಿರ್ತಕ್ಕಂಥ ಮೊಹಮ್ಮದ್ ಶಕೀಲ್ ಅವರಿಗೆ ಅವರು ಸೂಚನೆ ಕೂಡ ಕೊಡುತ್ತಾರೆ. ವಿದ್ಯಾರ್ಥಿ ಪರಿಷತ್ ಮುಖಂಡ ಶಿವಶರಣ ಚಾಂಬೋಳೆ ಅವರು ಮಾತನಾಡ್ತಾ, ಅಧಿಕಾರಿಗಳು ಸರಿಯಾದ ಸಮಯಕ್ಕೆ ಸಮರ್ಪಕ ಬಸ್ ವ್ಯವಸ್ಥೆ ಕಲ್ಪಿಸದೆ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡ್ತಾ ಇದ್ದಾರೆ. ಇದರಿಂದ ಮಕ್ಕಳ ಶಿಕ್ಷಣಕ್ಕೆ ಪೆಟ್ಟು ಬೀಳ್ತಾ ಇದೆ. ಮುಂದಿನ ದಿನಗಳಲ್ಲಿ ಇದೇ ರೀತಿ ಮುಂದುವರೆದರೆ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡಲಾಗುತ್ತೆ ಎಂದು ಎಚ್ಚರಿಕೆ ನೀಡಿದರು. ವಿದ್ಯಾರ್ಥಿ ಮುಖಂಡ ಅಶೋಕ್ ಶಂಬಳ್ಳಿ ಮಾತನಾಡ್ತಾ, ಸಾರಿಗೆ ವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ, ಯಾರೂ ಕೂಡ ಸಮಯ ಪಾಲನೆ ಮಾಡ್ತಾ ಇಲ್ಲ ಎಂದು ಹೇಳಿದರು. ಔರಾದ್ ಬೀದರ್ ಹೋಗುವ ವಿದ್ಯಾರ್ಥಿಗಳು ದಿನನಿತ್ಯ ತೊಂದರೆ ಅನುಭವಿಸುವಂತಾಗಿದೆ. ಕೂಡಲೇ ಅಧಿಕಾರಿಗಳು ವ್ಯವಸ್ಥೆಯನ್ನು ಸರಿಪಡಿಸಿ ವಿದ್ಯಾರ್ಥಿಗಳ ಬೇಡಿಕೆ ಈಡೇರಿಸಬೇಕು ಎಂದು ಒತ್ತಾಯ ಮಾಡಿದ್ದಾರೆ. ಈ ವೇಳೆ ವಿಭಾಗೀಯ ರಾಜೇಂದ್ರ ಜಾಧವ್ ವಿದ್ಯಾರ್ಥಿಗಳ ಮನವೊಲಿಸಿ 1 ವಾರದ ಒಳಗೆ ವ್ಯವಸ್ಥೆ ಸರಿಪಡಿಸಲಾಗುವುದು ಎಂದು ಮನವಿ ಮಾಡಿಕೊಂಡಿದ್ದಾರೆ. PSI ವಸೀಂ ಪಟೇಲ್ ಅವರು ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ಮಾಡಿದರು. ಈ ಸಂದರ್ಭದಲ್ಲಿ ರಾಜ್ಕುಮಾರ್ ನಾಯಕ್, ಮಂಜುನಾಥ್, ಅಂಬದಾಸ್ ನೇಳ್ಗೆ, ಮಲ್ಲಿಕಾರ್ಜುನ್ ಟೇಕ್ರಾಜ್, ಅನಿಲ್ ಮೇತ್ರೆ, ಮಹಾದೇವ್ ಸಿಂಧೆ, ಶ್ರೀಕಾಂತ್ ಎಡವೆ, ನಿತಿನ್ ಮೂಲ್ಗೆ, ಪ್ರಶಾಂತ್ ಮೇತ್ರೆ, ಮಾರುತಿ ಉದಿಗೆರೆ, ಪ್ರೇಮ್, ಅಜಯ್ ಸೇರಿದಂತೆ ಅನೇಕ ಶಾಲಾ ಕಾಲೇಜುಗಳ ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದರು. ಇವತ್ತು ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ವತಿಯಿಂದ ಔರಾದ್ ಶಾಖೆ ವತಿಯಿಂದ ಇವತ್ತು ನಾವು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮ ಔರಾದ್ ಘಟಕ ವತಿಯಿಂದ ಅಸಮರ್ಪಕ ಸಾರಿಗೆ ವ್ಯವಸ್ಥೆ ಕಂಡು ಬರ್ತಾ ಇದೆ ಮತ್ತು ಸಮಯ ಸಾರಣಿ ಇಲ್ಲದೆ ಬಸ್ಗಳನ್ನು ಇವತ್ತು ಚಲಿಸ್ತಾ ಇದ್ದಾರೆ. 9 ಗಂಟೆ ಬರ್ತಕ್ಕಂಥ ಬಸ್ಸು 10 ಗಂಟೆ, 1 ಗಂಟೆ ಬರ್ತಕ್ಕಂಥ ಬಸ್ಸು 2 ಗಂಟೆಗೆ ಬರ್ತಾ ಇದೆ. ಇದನ್ನೆಲ್ಲ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಇವತ್ತು ಮುಂಜಾನೆ 5 ಗಂಟೆಯಿಂದ ಬಂದು 6 ಗಂಟೆಯಿಂದ ಚಳಿ ಇದ್ದರೂ ಕೂಡ ವಿದ್ಯಾರ್ಥಿಗಳು ನಾವು ಇಲ್ಲಿ ಪ್ರತಿಭಟನೆಗಳನ್ನು ಹಮ್ಮಿಕೊಂಡಿದ್ದೀವಿ. ಬಹಳಷ್ಟು ಸಮಸ್ಯೆಗಳಿಂದ ವಿದ್ಯಾರ್ಥಿಗಳು ಇವತ್ತು ಅವರ ತರಗತಿಗಳಿಗೆ ವಂಚಿತರಾಗ್ತಾ ಇದ್ದಾರೆ. ಈ ಬಸ್ಗಳ ಸಮಸ್ಯೆಯಿಂದ ಅದೆಷ್ಟೋ ವಿದ್ಯಾರ್ಥಿಗಳು ಈ ಔರಾದ್ ನಗರಕ್ಕೆ ವ್ಯಾಸಂಗ ಮಾಡೋದಕ್ಕೆ ಬರ್ತಾ ಇದ್ದಾರೆ. ಆದರೂ ಕೂಡ ಬಸ್ಸಿನ ಸಮಸ್ಯೆ ಇರುವುದರಿಂದ ಪಾಸ್ಗಳ ಅಲೋ ಮಾಡ್ಕೋತಾ ಇಲ್ಲ. ಅದಕ್ಕೋಸ್ಕರನೇ ಇವತ್ತು ವಿದ್ಯಾರ್ಥಿಗಳು ಶಾಲೆ ತರಗತಿಗಳಿಗೆ ಹೋಗಲಿಕ್ಕೆ ವಂಚಿತರಾಗ್ತಾ ಇದ್ದಾರೆ. ಇನ್ನೇನಾದರೂ ಮುಂದಿನ ದಿನಗಳಲ್ಲಿ ಈ ಸಮಸ್ಯೆಗೆ ಪರಿಹಾರ ಕೊಡದೇ ಇದ್ದಲ್ಲಿ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ ಅಂತಕ್ಕಂಥದ್ದು ಈ ಮುಖಾಂತರ ನಾವು ತಿಳಿಸ್ತಾ ಇದ್ದೀವಿ. ನಿಮ್ಮ ಹೆಸರು? ಶಿವಶರಣು ಚಾಂಬಳೆ, ವಿಶ್ವವಿದ್ಯಾಲಯ ಪ್ರಮುಖ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು, ಬೀದರ್. ಭಾರತ್ ಮಾತಾ ಕಿ ಜೈ. ಅಸಮರ್ಪಕ ಸಾರಿಗೆ ವ್ಯವಸ್ಥೆ ಕಂಡು ಬರ್ತಕ್ಕಂಥ ಈ ಘಟಕಕ್ಕೆ ಧಿಕ್ಕಾರ. ಅಸಮರ್ಪಕ ಸಾರಿಗೆ ವ್ಯವಸ್ಥೆ ಕಂಡು ಬರುವ ಔರಾದ್ ಘಟಕಕ್ಕೆ ಧಿಕ್ಕಾರ. ಜಿಂದಾಬಾದ್ ಬೋಲೋ ಜಿಂದಾಬಾದ್, ABVP ಜಿಂದಾಬಾದ್, ಜಿಂದಾಬಾದ್ ಬೋಲೋ ಜಿಂದಾಬಾದ್, ABVP. ಇವತ್ತಿನ ದಿವಸ ಔರಾದ ತಾಲೂಕಾ ABVP ಸಂಘಟನೆಯಿಂದ ವಿವಿಧ ಬೇಡಿಕೆಗೋಸ್ಕರ ಘಟಕಕ್ಕೆ ಬಂದು ಅವರೆಲ್ಲ ಹೋರಾಟ ಮಾಡಿದರು. ಅವರ ಹೋರಾಟದಲ್ಲಿ ಏನು ನಮಗೆ ಡಿಮಾಂಡ್ಸ್ ಕೊಟ್ಟಿದ್ದಾರೆ
ಆ ಡಿಮಾಂಡ್ಸ್ ನಮ್ಮ ಸಂಸ್ಥೆ ವತಿಯಿಂದ ಒಂದು ವಾರ ಒಳಗೆ ಜಾಸ್ತಿ ಎಲ್ಲ 90%ಗಿಂತ ಜಾಸ್ತಿ ಇಂಪ್ಲಿಮೆಂಟ್ ಮಾಡೋಕ್ಕೆ ನಾವು ಎಲ್ಲ ಪ್ರಯತ್ನ ಮಾಡ್ತೀವಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀವಿ. ಸರ್ ತಮ್ಮ ಹೆಸರು? ನಮ್ಮ ಹೆಸರು ಜಾಧವ್, ರಾಜೇಂದ್ರ ಜಾಧವ್. ಥ್ಯಾಂಕ್ ಯು ಸರ್. ಭಾಲ್ಕಿ ತಾಲೂಕಿನ ಇಂಚೂರು ಪಂಚಾಯತ್ ವ್ಯಾಪ್ತಿಯ ಲಾದಾ ಒಂದು ಗ್ರಾಮ ಹಲವು ಮೂಲಭೂತ ಸೌಕರ್ಯಗಳ ಕೊರತೆಯಿಂದಾಗಿ ಸಮಸ್ಯೆಗಳ ಆಗರವಾಗಿದೆ. ಗ್ರಾಮದ ರಸ್ತೆ, ಕುಡಿಯುವ ನೀರು, ಒಳಚರಂಡಿ ವ್ಯವಸ್ಥೆ ಹಾಗೂ ಬೆಳಕಿನ ವ್ಯವಸ್ಥೆ ಅಸಮರ್ಪಕವಾಗಿರುವುದರಿಂದ ಗ್ರಾಮಸ್ಥರು ತೀವ್ರ ತೊಂದರೆಯನ್ನು ಅನುಭವಿಸ್ತಾ ಇದ್ದಾರೆ. ಜನರ ಅನೇಕ ಮನವಿ ಪತ್ರಗಳು, ಅಧಿಕಾರಿಗಳ ಭೇಟಿಗಳು ನಡೆದರೂ ಕೂಡ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಮಾತ್ರ ಕಾಣಲಾಗಿಲ್ಲ ಎಂದು ಗ್ರಾಮಸ್ಥರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟೇ ಮನವಿ ಪತ್ರಗಳನ್ನು ಸಲ್ಲಿಸಿದ್ರು, ಅಧಿಕಾರಿಗಳು ಬಂದು ಭೇಟಿ ಮಾಡಿ ಹೋಗಿದ್ರು ಕೂಡ ಆ ಒಂದು ಗ್ರಾಮದ ಸಮಸ್ಯೆ ಅದೇ ರಾಗ ಅದೇ ಹಾಡು ಅನ್ನುವಂತಾಗಿದೆ. ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ, ಗ್ರಾಮ ಪಂಚಾಯತ್ ಸದಸ್ಯರು, ಜನಪ್ರತಿನಿಧಿಗಳು ಈ ಊರಿನ ಅಭಿವೃದ್ಧಿಯಲ್ಲಿ ಮಲತಾಯಿ ಧೋರಣೆಯನ್ನು ಮಾಡ್ತಾ ಇದ್ದಾರೆ ಎಂದು ಗ್ರಾಮಸ್ಥರು ತಿಳಿಸಿದ್ದಾರೆ. ಹಲವು ವರ್ಷಗಳಿಂದ ನಮ್ಮ ಗ್ರಾಮದಲ್ಲಿನ ಓಣಿಗಳಲ್ಲಿ ಸರಿಯಾದ ರಸ್ತೆಗಳಿಲ್ಲ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಅನಂತರ ಸ್ಥಳೀಯರು, ಮಹಿಳೆಯರು ಅನೇಕ ವರ್ಷಗಳಾದರೂ ಕೂಡ ನಮ್ಮ ಬಡಾವಣೆಯಲ್ಲಿ ಸರಿಯಾದ ರಸ್ತೆ ವ್ಯವಸ್ಥೆ ಇಲ್ಲ. ಮಳೆ ಬಂದರೆ ಸಾಕು, ನಡೆದಾಡಲು ಕಷ್ಟವಾಗುತ್ತೆ. ವರ್ಷವಿಡೀ ಧೂಳು ಇರುತ್ತದೆ. ಒಂದು ಕಾಲುವೆಗಳಿಗೆ ನೀರು ಹೋಗದೆ ಅಲ್ಲಿಯೇ ನೀರು ಸಂಗ್ರಹವಾಗಿ ಒಂದು ಸೊಳ್ಳೆ ಕಾಟ ಆಗ್ತಾ ಇದೆ. ಮಣ್ಣಿನ ರಸ್ತೆಯಲ್ಲೇ ಓಡಾಡುವಂತಾಗಿದೆ. ಕೂಡಲೇ ರಸ್ತೆ ದುರಸ್ತಿ ಪಡಿಸಬೇಕು ಎಂದು ಮನವಿ ಮಾಡಿಕೊಂಡರು. ಈ ಸಂಬಂಧ ಮಹಾನಗರ ಪಾಲಿಕೆಯ ಅಧಿಕಾರಿಗಳಿಗೆ ಸೂಚನೆ ಕೊಡ್ತೇನೆ, ಅವರು ರಸ್ತೆ ಮಾಡಿಸಿಕೊಡಲು ಕ್ರಮ ಕೈಗೊಳ್ಳುತ್ತಾರೆ ಎಂದು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಹೇಳಿದರು. ಇವರ ಜೊತೆಗೆ ಅಧಿಕಾರಿಗಳ ತಂಡವೇ ಹಾಜರಿತ್ತು. ವಿವಿಧ ಓಣಿಯ ಮುಖಂಡರು ತಮ್ಮ ತಮ್ಮ ಓಣಿಗಳ ಸಮಸ್ಯೆಗಳನ್ನು ಹೇಳಿಕೊಂಡರು. ಇದೇ ವೇಳೆ ಮಹಾನಗರ ಪಾಲಿಕೆ ಅಧ್ಯಕ್ಷ ಮೊಹಮ್ಮದ್ ಗೌಸುದ್ದೀನ್ ಸೇರಿದಂತೆ ಹಲವು ಅಧಿಕಾರಿಗಳು, ಜನರು, ಸಾರ್ವಜನಿಕರು ಉಪಸ್ಥಿತರಿದ್ದರು. पूरा अप्रूवल के लिए बोल रहे हैं, अप्रूवल नहीं दिए बोल के बोल रहे हैं. परमिशन ಈಗ ಮುಂದೆ ಹೋಗ್ಬೇಡ ಸರ್, ಜರ ಕಲ್ಲ ಪ್ಯಾಕ್ ಆದ್ರೆ ಮೇಡಮ್ ಬರ್ರಿ ಸರ್. सर ಒಂದು ಕಡೆ थोड़ा आगे देखो, थोड़ा आगे, पहले यहाँ से बताइए. देख लेते हैं भैया, यहाँ पे जरा आगे वाइडर, जरा आगे थोड़ी मैडम पूरा नीवे ಮುಂದೆ ನೋಡ್ರಿ. ಮ್ಯಾಪ್ ಕೊಡ್ರಿ ಹೇಳ. अभी वो बोल रहे इलीगल बोल के बोल रहे हैं. हम 30 साल से यही लोग डिस्कस न करो. हम वो बोल रहे ना इलीगल बोल के मत बोल रहे हैं. आप लोगों को सजेशन लेने नहीं. मैं एक पॉइंट बोला था बस. पेपर चेक करते रहो. ओके 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 ठीक है ठीक है. आपस में लड़ ली तो बेहतर. हां डिस्कस करो ऑफिस में जाके. वीडियो देखेंगे मैडम. इलेक्शन एंड हो गया 99 में म्यूनसिपालिटी को आया. ಮೇಡಮ್ ಇದು ಪಟ್ಟ ಲ್ಯಾಂಡ್ ಲೇಔಟ್ ಮಾಡ್ಯಾರ ಮೇಡಮ್. ಲೇಔಟ್ ಮಾಡಿ ಅವ್ರು ಪಂಚಾಯತ್ನಾಗ ಅಪ್ರೂವ್ ತೊಗೊಂಡಾರ. ಬುಡಕ್ಕೆ ಹೋಗಿರಿ ಮೇಡಮ್. ಆ ರೈಟ್ ಸೈಡ್ನವ್ರು ಬುಡಕ್ಕೆ ಹೋಗ್ಯಾರ ಮೇಡಮ್. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರ್ದು ರಾಕುಳಿಗೆ. ಮತ್ತೆ ಮುಂದಿನ ವಾರ್ತೆಗಳೊಂದಿಗೆ ಭೇಟಿಯಾಗೋಣ. ವಂದನೆಗಳು.